ನನ್ನ ಮಗ ಯಾವತ್ತು ಇವಳನ್ನ ಮನಸ್ಫೂರ್ತಿಯಾಗಿ ಒಪ್ಕೋತಾನೋ ಆವತ್ತು ಇವಳು ಅವನ ಹೆಂಡತಿ ಆಗ್ತಾಳೆ. ರಾಮ್ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿರೋದು ನಿಮ್ಗೋಸ್ಕರ. ನಿಮ್ ಮಾತನ್ನ ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿದಾನೆ. ಕಾವ್ಯ ಕಾವ್ಯ ಕಾವ್ಯ, ಅಯ್ಯೋ, ಎಲ್ಲಿದ್ದೀನಿ ನಾನು? ಹೇಗ್ ಹೋಗೋದು? ಅಯ್ಯೋ ದೇವ್ರೆ, ಮೊಬೈಲ್ ಬೇರೆ ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೇಗಪ್ಪ ವಾಪಸ್ ಹೋಗೋದು? ಮಾದೇವ! ಕಾವ್ಯ ಕಾವ್ಯ ಮಾದೇವ! ಮಾದೇವ! ಕಾವ್ಯ 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 ಅಯ್ಯೋ, ಕಾಡೊಳಗಡೆ ಬರ್ಲೇಬಾರ್ದಿತ್ತು. ಹೇಗ್ ವಾಪಸ್ ಹೋಗೋದು ಇವಾಗ? ಕಾವ್ಯ ಕಾವ್ಯ ಎಲ್ಲಿದ್ಯಾ? ಕಾವ್ಯ ಕಾವ್ಯ ಮಾದೇವ! ಮಾದೇವ! ಈ ಕಾಡಲ್ಲಿ ಈಟ್ ಒಳಕ್ ಬಂದ್ರು ಕಾವ್ಯ ಕಾಣ ಎಲ್ಲುಂಟೋದ್ಲು? ಕಾವ್ಯ ಅಯ್ಯೋ ದೇವ್ರೆ, ಮಾದೇವ! ಕಾವ್ಯ 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 ಎಲ್ಲಿದ್ಯಾ? ಕಾವ್ಯ ಕಾವ್ಯ ಎಲ್ಲಿದ್ಯಾ? ಕಾವ್ಯ ಕೇಳಿಸ್ತಾಯ್ತಾ? ನೀನಾ ನನ್ನ ಈಟೊತ್ತು ಹಿಂಬಾಲಿಸ್ತಾ ಇದ್ದಿತ್ತು, ಇಲ್ಲಿಗೆ ಯಾಕ್ಲಾ ಬಂದಿದ್ಯಾ? ನನ್ ಬಾ ಮೈದನ್ ಕೈ ಕತ್ತರಿಸ್ತಲ್ಲ, ಆ ನೋವು ಹಿಂಸೆ ಇವತ್ತು ನಿನಗೆ ಗೊತ್ತು. ನಿನ್ ಕೈ ಕತ್ತರಿಸ್ಕೊಂಡೆ ಊರಿಗೆ ಹೋಗೋಣ.
ಊರಲ್ಲಿ ಒದ್ದೆ ತಿಂದಿದ್ ಸಾಲ್ದು ಅಂತ ಈ ಕಾಡ್ಗೂ ಬಂದಿದ್ಯಾನಲ್ಲ. ನನ್ ತಂಟೆಗ್ ಬರ್ಬೇಡ ಅಂದ್ರೆ ಇಲ್ಲಿವರೆಗೂ ಯಾಕ್ಲಾ ಬಂದೆ? ಈ ನನ್ ಮಗನ ಆಮೇಲೆ ವಿತರಿಸ್ಕೊಳ್ಳೋಣ. ಒತ್ ಮುಳುಗೋ ಟೈಮ್ ಆಯ್ತು. ಈ ಕಾವ್ಯ ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಕಾವ್ಯ 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 ಏನತ್ತಿಗೆ ಬರೋದಕ್ಕೆ ಹೇಳಿದ್ರಂತೆ? ನಿನ್ ಹೆಂಡತಿ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಪ್ರೇಮ, ಬಾಮ ಇಲ್ಲಿ. ಅತ್ತೆ, ಮಹೇಶ್ವರಿ, ಪ್ರೇಮ ರಾಮ್ಗೋಸ್ಕರ ಅಡ್ಗೆ ಮಾಡ್ತಿರ್ಬೇಕಾದ್ರೆ ಏನಂದೆ ಅವಳಿಗೆ? ಹೇಳು, ಏನಂದೆ? ನಿನ್ನೆ ಕೇಳ್ತಿರೋದು ಏನಂದೆ ಅವಳಿಗೆ? ಅದಕ್ಕೆ ಹೇಳುದು ಕೇಳಿಸ್ತಾ ಇಲ್ವೇನೆ? ಅವ್ರಿಗೆ ಉತ್ತರ ಕೊಡು. ಯಾಕೆ ಗರಡ್ಗಂಬ ತರ ನಿಂತಿದ್ಯಾ? ಮಾತಾಡೋ ಮಹೇಶ್ವರಿ. ಮಾಡೋದ್ ಮಾಡ್ಬಿಟ್ಟು ಈಗ ಸುಮ್ನೆ ನಿದ್ರೆ ಏನ್ ಅರ್ಥ? ಈ ಪ್ರೇಮನ್ ಮುಖ ಕಂಡ್ರೆ ನನ್ಗಾಗಲ್ಲ ಅಂತ ಅರ್ಥ ಅಕ್ಕ. ಇವಳು ನನ್ ಮಗನ್ಗೋಸ್ಕರ ಅಡಿಗೆ ಮಾಡೋದು ನನ್ಗಿಷ್ಟ ಇಲ್ಲ ಅಂತ ಅರ್ಥ. ಯಾರಕ್ಕ ಇವಳು? ಯಾರು ಇವಳು ನನ್ ಮಗನ್ಗೋಸ್ಕರ ಅಡಿಗೆ ಮಾಡೋದಿಕ್ಕೆ, ಆ ಅಡಿಗೆನ ಆಸ್ಪತ್ರೆವರೆಗೂ ತಗೊಂಡು ಹೋಗೋದಿಕ್ಕೆ? ಅವಳು ನಿನ್ ಮಗನ್ ಹೆಂಡ್ತಿ. ಅವಳು ನಿನ್ ಮಗನ್ಗೋಸ್ಕರ ಅಡಿಗೆ ಮಾಡೋ ಹಕ್ಕಿದೆ. ಇದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಓ, ಇವಳು ನನ್ ಮಗನ್ ಹೆಂಡ್ತಿನ ಅಕ್ಕ? ಸುಳ್ಳು ಕತೆಗಳನ್ನ ಕಟ್ಟಿ ತಾಳಿ ಕಟ್ಟಿಸ್ ಕೂಡ್ಲೆ ಹೆಂಡತಿ ಆಗ್ಬಿಡ್ತಾಳ ಅಕ್ಕ? ನನ್ ಮಗ ಯಾವತ್ತು ಇವಳನ್ನ ಮನಸ್ಫೂರ್ತಿಯಾಗಿ ಒಪ್ಕೋತಾನೋ ಆವತ್ತು ಇವಳು ಅವನ ಹೆಂಡತಿ ಆಗ್ತಾಳೆ. ರಾಮ್ ಇವಳು ಕುತ್ತಿಗೆ ತಾಳಿ ಕಟ್ಟಿರೋದು ನಿಮ್ಗೋಸ್ಕರ. ನಿಮ್ ಮಾತನ್ನ ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇವಳು ಕುತ್ತಿಗೆ ತಾಳಿ ಕಟ್ಟಿದಾನೆ. ಅವನು ಇವಳನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಅಂತವನ್ಗೋಸ್ಕರ ಇವಳು ಅಡ್ಗೆ ಮಾಡಿ ಆಸ್ಪತ್ರೆಗೆ ತಗೊಂಡ್ರೆ ಖಂಡಿತವಾಗ್ಲೂ ಅದು ಅವನಿಗಿಷ್ಟ ಆಗಲ್ಲ. ಬೇಕಾಗಿರೋದು ಪ್ರೇಮಗೆ ರಾಮ್, ನೀನಲ್ಲ. ನಾನ್ ಹೇಳಿದ್ರು ಅದನ್ನೇ ಹೇಳ್ತೀನಿ, ಅವನು ಹೇಳಿದ್ರು ಅದನ್ನೇ ಹೇಳ್ತಾನೆ. ಯಾಕಂದ್ರೆ ಅತ್ಯ ರಾಮ್ಗೆ ಈ ಪ್ರೇಮ ಅಂದ್ರೆ ಇಷ್ಟ ಇಲ್ಲ. ಇಷ್ಟನೇ ಅಂದ್ಮೇಲೆ ಇವಳು ಮಾಡಿ ಹಾಕಿದನ್ನ ತಿನ್ನೋದಿಕ್ಕೆ ಅವನ್ಗೆ ಹೇಗಕ್ಕ ಇಷ್ಟ ಆಗತ್ತೆ? ಅದಕ್ಕೆ ರಾಮ್ನೆ ಬಂದ ನೋಡಿ. ಯಾಕೆಲ್ರು ಸೇರಿದ್ದೀರಾ? ಏನಾಯ್ತು? ರಾಮ್ ಬಾಪ, ಸರಿಯಾದ ಸಮಯಕ್ಕೆ ಬಂದೆ. ನಿನ್ಗೋಸ್ಕರನೇ ಕಾಯ್ತಾ ಇದೆ. ಏನ್ ವಿಷಯ ದೊಡ್ಡಮ್ಮ? ನೀನು ನನ್ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ನೀನ್ ಕೂಡ ಉತ್ತರಗಳು ಪ್ರಾಮಾಣಿಕವಾಗಿರ್ಬೇಕು.
ನಿನ್ ಮನ್ಸಲ್ಲಿ ಯಾವುದೇ ಮುಚ್ಚುಮರ ಇಲ್ದಂಗೆ ಹೇಳಬೇಕು. ಅಯ್ಯೋ ತಪ್ಪು ಮಾಡ್ಬಿಟ್ಟೆ ನಾನು. ಕಾಡು ಕಡೆ ಬರ್ಬಾರ್ದಿತ್ತು. ಕಾಡು ಪ್ರಾಣಿಗಳೆಲ್ಲ ಇರುತ್ತೆ. ಅಯ್ಯೋ ತುಂಬಾ ಭಯ ಆಗ್ತಿದ್ಯಲ್ಲ. ಮಹಾದೇವ, ಮಹಾದೇವ, ಕಾವ್ಯ, ಕಾವ್ಯ, ಮಹಾದೇವ, ಮಹಾದೇವ, ಕಾವ್ಯ, 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 ಎಲ್ಲಿದ್ಯಾ ಕಾವ್ಯ? ಮಹಾದೇವ. ಅಯ್ಯೋ ಎಲ್ಲಿದ್ಯಾ ಮಹಾದೇವ? ಕಾವ್ಯ, ನನ್ ದನಿ ಕೇಳ್ತಾ ಇದ್ರೆ ಒಂದೇ ಒಂದ್ಕಿಂತ ಓನು. ನಾನೇ ನೀನ್ ಇರತ್ತಾವ ಬರ್ತೀನಿ. ಎಲ್ಲೋದ್ಲಪ್ಪ ಹೇಳು? ಕಾವ್ಯ, ನನ್ ಕೂಗ್ತಾರೆ ಕೇಳಿಸ್ತಾಯ್ತಾ? ಕಾವ್ಯ, ಮಹಾದೇವ ಬೇಗ ಬಾ, ನನಗೆ ಭಯ ಆಗ್ತಿದೆ.